ನೋಡಿ ಫ್ರೆಂಡ್ಸ್, ನಮಗೆ ಒಂದು ಹಾಕಿದ್ದಾರೆ, ಎರಡು ಹಾಕಿದ್ದಾರೆ. ಇವ್ರು ಸೂಪರು ನೋಡಿ. ಇಂಥವ್ರನ್ನ ಒಟ್ಟಿನಲ್ಲಿ ಬೆಳೆಸಿ ಉಳಿಸಿ ಗಳಿಸಿ. ನಾವಿವಾಗ ನಮ್ಮ ಫ್ರೆಂಡ್ ಆದಂಥ ಶಾಂತಿ ಕರ್ನಾಟಕ ಹೋಗ್ತಾ ಇದ್ದೀವಿ. ಈಗ ಹುಣಸೂರು ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಬಿಳ್ಕೆರೆ ಸ್ಟಾಪ್ ಇಲ್ಲ ಅಂತ 2 ಬಸ್ ಹೋದೋ. ಕೊನೆಗೂ ಬಿಳ್ಕೆರೆ ಸ್ಟಾಪ್ ಇದೆ ಅಂತ ಅಂದರು. ನಾವು ರಿಕ್ವೆಸ್ಟ್ ಮಾಡಿದೋ ನಮ್ಮ ಡ್ರೈವರನಿಗೆ ಸ್ಟಾಪ್ ಇದೆ ಅಂತ. ಕೊನೆಗೂ ಒಂದು ಬಸ್ ನಮಗೆ ಸಿಕ್ತು. ಸೊ ಸೀಟು ಸಿಕ್ತು, ಬಸ್ಸು ಸಿಕ್ತು, ಡಬಲ್ ಧಮಕ. ಬಸ್ ಚಾರ್ಜ್ ಫ್ರೀ, ಶ್ರೀಕಾಂತ್ ಹಾಕೊಂಡ. ವೋಟರ್ ಐಡಿ ಫ್ರೀ. ಹಾಂ, ವೋಟರ್ ಐಡಿ ಫ್ರೀ. ನಂದು ಆಧಾರ್ ಕಾರ್ಡು. ಧನ್ಯವಾದಗಳು ಶ್ರೀಕಾಂತ್ರವರಿಗೆ. ಹಾಂ, ಎಷ್ಟು 99 ರೂಪಾಯಿ. ಬಿಳ್ಕೆರೆಗೆ 1 ರೂಪಾಯಿ ಕಡಿಮೆ. ನಮ್ಮ ಒಂದು ಬಸ್ ಎಂತ ಬಸ್ ಸ್ಟ್ಯಾಂಡ್ಗೆ ಹೋಗದೆ ಬೈಪಾಸಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಸೊ ನಾವು ಬೈಪಾಸಲ್ಲಿ ಹೇಳ್ಕೊಬಿಡೋಣ. ಬಿಳ್ಕೆರೆಯಲ್ಲಿ ಇಳ್ಬೇಕಂದ್ರಪ್ಪ. ಇವಾಗ ನಮ್ಮ ಕುಚುಕುವಾದ ನಟನವನ್ನು ವೇಟ್ ಮಾಡ್ತಾ ಇದ್ದೀವಿ. ಹೀಗೆ ನಮ್ಮ ಕುಚುಕು ಗೆಳೆಯಾದಂಥ ನಟ ಕಾರು ಇಲ್ಲಿ ನಿಂತಿದೆ, ನೋಡುವ. ನನಗೂ ನಮ್ಮ ಗೆಳೆಯ ಸಿಕ್ಕಿದ್ದಾನೆ, ನಟರಾಜ್ ಅಂತ, ಬಿಳ್ಕೆರೆ ಗೆಳೆಯ ಸಿಕ್ಕಿದ್ದಾನೆ. ಲೇಟ್ ಆಗುತ್ತಾ ಅಂತೂ ಲೇಟ್ ಆಗುತ್ತೆ. ಈಗ ನಾವು ಊಟಕಳ್ಳಿ ಸರ್ಕಲ್ ನಮ್ಮ ಮಕ್ಳಿಗೆ ಕ್ವಾಟ್ಲೆ ಮಾಡಿ ಅಂತ ಇದ್ದೀನಿ. ಏನಾರೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಯಾರು ಕ್ವಾಟ್ಲೆ ಮಾಡ್ತಾ ಇಲ್ಲ. ನಮ್ಮ ಅರ್ಧ ಗಂಟೆ ಮಾಡ್ತಾವೆ ಕ್ವಾಟ್ಲೆ ಮಾಡ್ತಾವೆ. ಆ್ಯಕ್ಚುಲಿ ಅತಿ ಕ್ವಾಟ್ಲೆ ಮಾಡುವಂತಹ ವ್ಯಕ್ತಿಗಳು ಅಂತಂದ್ರೆ ಯಾರು ನಟರಾಜ್ ಇದ್ರೆ. ಗಾರ ಕೆಲಸ ಮಾಡ್ಕೊಂಡು ನಮ್ಮನ್ನೆಲ್ಲ ಸಾಕು ಅಂತ ಹೇಳಿದವ. ಇನ್ನು ಓದ್ತಾ ಇರ್ತೇನೆ, ಓದುವ. ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದೆ? ನಾನೇನಂತ ಹೇಳ್ಕೊಂಡಿದ್ದೆ, ಆಫೀಸ್ ಕೆಲಸ ಅಂತ ಹೇಳ್ಕೊಂಡಿದ್ದೆ. ವಾರಕ್ಕೆ 2,000 ಪೇಮೆಂಟ್ ಕೊಡೋರು. ರೋಡ್ನ ಜೀವನ ನಡೆಯೋದು. ನಮ್ಮ ಗೆಳೆಯನ ಡಿಗ್ರಿ ಲೈಫ್ ಸ್ಟೈಲ್ ಹೇಗಿತ್ತು ಅಂತ ಹೇಳ್ಕೊಂಡ, ಭಾರಿ ನೋವಾಗ್ತದೆ. ಅದೇ ಈಗ ಒಳ್ಳೆ ಸುಖದಲ್ಲಿ ಆರಾಮಾಗಿದ್ದಾನೆ. ಇದೇ ಅಲ್ವಾ ಜೀವನ. ಮತ್ತೆ ಕೊನೆಗೂ ನಮ್ಮ ಒಂದು ಬಾಡೂಟದ ಒಂದು ಚೌಟ್ರಿ ಸಿಕ್ಕಿದೆ. ನಟ ಫಸ್ಟ್ ಊಟಕ್ಕೆ ಹೋಗೋದ, ಫಸ್ಟ್ ಎಲ್ಲಿಗೆ ಹೋಗೋದ? ಊಟಕ್ಕೆ ಹೋಗೋದಾಗ ಮೊದಲು ಊಟ. ಹಾಂ, ಊಟ ಮಾಡ್ಕೊಂಡು ಅಲ್ವಾ? ನಮ್ಮನೆ ಕಳ್ಸಾರ ಪಾಯಸ ಜಾಸ್ತಿ ಹಾಕಿ. ಇಲ್ಲ, ಸಾಕು ಸ್ವಲ್ಪ. ಓಕೆ, ನೋಡಿ ಫ್ರೆಂಡ್ಸ್, ನಮಗೆ ಒಂದು ಹಾಕಿದ್ದಾರೆ, 2 ಹಾಕಿದ್ದಾರೆ. ಇವ್ರು ಸೂಪರು ನೋಡಿ. ಹಾಂ, ಹಂಗೆ ಇರಲಿ. ಇಂಥವ್ರನ್ನ ಒಟ್ಟಿನಲ್ಲಿ ಬೆಳೆಸಿ ಉಳಿಸಿ ಗಳಿಸಿ. ಬಂಧುಗಳೇ, ಅಕಸ್ಮಾತಾಗಿ ನಮ್ಮ ಹಳೆ ಒಂದು ಗೆಳತಿ ಸಿಕ್ಕಿದ್ದಾರೆ. ಬಟ್ ನಾವು ಯಾರು ಅಂತಲೇ ಗೊತ್ತಿಲ್ಲ, ಏನು ಮಾಡೋದು. ಹಾಂ, ಇವ್ರ ಹೆಸ್ರು ಮಾತ್ರ ಹೇಳ್ತಾ ಇದ್ದಾರೆ. ನನ್ನ ಹೆಸ್ರು ಗೊತ್ತಿಲ್ಲ, ಇವ್ರ ಹೆಸ್ರು ಗೊತ್ತಿಲ್ಲ, ನಟನ ಮಾತ್ರ ಗೊತ್ತು. ನಾವಿಬ್ಬರು ಈಗ ನಾವು ಎಲ್ಲೋಗ್ತಾ ಇದ್ದೀವಿ? ಈಗ ನಾವು ಹಳ್ಳಿಮರ ಸರ್ವಮಂಗಳ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಿಕೆ. ನೋಡಿದ್ರಪ್ಪ, ಆಯ್ತು. ಇವಾಗ ಭರ್ಜರಿ ಊಟ ಮಾಡಿ ನಾವು ಸ್ಟೇಜ್ ಮೇಲೆ ಹತ್ತುತ್ತಾ ಇದ್ದೀವಿ. ಶಾಂತಮ್ಮನಿಗೆ ವಿಶ್ ಮಾಡಿ ತೆರಳುವಂಥ ಸಮಯ. ಆ್ಯಕ್ಚುಲಿ ನಾನು ಮದುವೆಗೆ ಹೋಗಿರಲಿಲ್ಲ, ಅದಕ್ಕೋಸ್ಕರ ಬೀಗರ ತಗೊಳಕ್ಕೆ ಬಂದು ನೋಡಿ ಶಾಂತಮ್ಮ ನನಗೆ ಹೆಂಗೆ ಚಾರ್ಜ್ ತಗೋತಾ ಇದ್ದಾರೆ ಮದುವೆಗೆ ಬಂದಿಲ್ಲ ಅಂತ. ಅಂತೂ ಪರವಾಗಿಲ್ಲ ಅಂತ ಫೋಟೋಗೆ ಒಂದು ಪೋಸ್ ಕೊಟ್ಟು. ಇದು ಬೀಗರ ತನದ ಸ್ಥಳ ಬಂದು ಹಾರ್ಡ್ವಿಕ್ ಚರ್ಚು, ಲಕ್ಷ್ಮೀಪುರಂ, ಮೈಸೂರು. ಊಟ ಮುಕ್ತಾಯವಾಗಿದೆ, ಚೆನ್ನಾಗಿತ್ತು. ಕೊನೆಗೂ ನಮ್ಮ ಶಾಂತಿ ಗೆಳತಿಯಾದಂಥ ಒಂದು ಕರ್ನಾಟಕ ಎಲ್ಲ ಮುಗಿಸಿ, ಬೀಗರ ಔತಣ ಮುಗಿಸಿ ನಾವೀಗ ರಿಟರ್ನ್ ಹೋಗ್ತಾ ಇದ್ದೇವೆ. ಒಳ್ಳೆ ಊಟ ಇತ್ತು, ಭರ್ಜರಿ ಊಟ ಇತ್ತು. ಹೆಂಗಿತ್ತು ನಟ ಊಟ? ಸೂಪರ್, ಫ್ಯಾಂಟಾಸ್ಟಿಕ್, ನಾರ್ಮಲಸ್. ಪ್ರತಿ ಹೆಂಗಿತ್ತು? ಇಡ್ಲಿ ಸೂಪರ್ ಅಂತ 2 ರೌಂಡ್ ತಿಂದ್ರು. ಶಿಖಿ ಹೆಂಗಿತ್ತು ಊಟ? ಊಟ ಚೆನ್ನಾಗಿತ್ತು. ಆಕ್ಚುಲಿ ನನಗೆ ಯಾಕೆ ಅಷ್ಟೊಂದು ಹಾಕೋರು ಅನ್ನೋದು ಗೊತ್ತಿಲ್ಲ. ಬೋಟಿಗೊತ್ತು ಮಾತ್ರ 2 ಸತ ಹಾಕಿದ್ರು. ಅದು ಯಾರು ಗೊತ್ತಿಲ್ಲ. ಹೋದ ಜನ್ಮದ ಒಂದು ಮಾವ ಏನು.